ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಎಂಬ ನಾವು ಕೇಳಿ ಬರುತ್ತಿರುವುದಲ್ಲ. ಕೇಳುವುದು ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಎಂದು ತಪಸ್ಸು ಮಾಡುತ್ತಿರುವ ಈ ಪುರುಷನಾದರೂ ಧಾರಾಗಿರಬಹುದು, ಇಂದ್ರನಾಗಿರಬಹುದೇ, ಚಂದ್ರನಾಗಿರಬಹುದೇ, ರತಿಯ ಕಾಂತನಾದ ಮನ್ಮಥನಾಗಿರಬಹುದೇ, ಯಾರಾದರೆ ಹತ್ತಿರಕ್ಕೆ ಹೋಗಿ ಮಾತನಾಡಿಸೋಣ. ನಾನು ಬಂದ ವಿಚಾರವನ್ನು ಹೇಳೋಣ. ಆಹಾ, ಇದೇನು ಆಶ್ಚರ್ಯ! ಈಗಿನ ಕೈಲಾಸ ಪರ್ವತದ ಸಾನ್ನಿಧ್ಯದಲ್ಲಿ ಓದುವ ಸ್ತ್ರೀಯರು ಈ ಸ್ತ್ರೀಯಲ್ಲಿ ಯಾರಾಗಿರಬಹುದು? ರಾಜನ ಭಕ್ತಿಯಾದ ಶಾರದವೋ, ಇದು ಇಲ್ಲದೆ ಸುತರಂ ಪರಿವ ಸಾಕ್ಷಾತ್ ಪರಾಕ್ಷರ ಸತಿಯಾದ ಪಾರ್ವತಿಯ ಈ ತಾಯಿಯನ್ನ ಮೇಲೆ ಕೈಲದವರು ಬಂದಿರುವ ಸಾತ್ವಿ ನಾರಿಯಮ್ಮ ಮಾತನಾಡಿಸಿದನು. ಅಮ್ಮ ಮಾತ್ರ ಸಮಾನವಾದ ಸ್ತ್ರೀಯರೇ, ಅಹೋ ಸುಗುಣ ಸುಂದರ, ನೀನದಾರು ಇಲ್ಲ ಸಂತರಿಸುವ ಕಾರಣವೇನು ಹೇಳಮ್ಮ. ಸೌಭಾಗ್ಯವತಿ ಪರಮ ಪ್ರಖ್ಯಾತೆ. ಅಹೋ ಸುಂದರ, ಅಹೋ ಸ್ತ್ರೀಯರೇ, ನನ್ನನ್ನು ಧಾರು ಎಂದು ಕೇಳಿದೆಯಾ? ಹೌದು ಸ್ತ್ರೀಯರೇ. ಸುರಲೋಕಕ್ಕೆ ಅಧಿಪತಿಯಾದ ದೇವೇಂದ್ರನ ಹೆಂಡತಿ. ನನ್ನ ಹೆಸರು ಮೇನಕಾ ಎಂದು ಕರೆಯುವರು. ಓಹೋ, ಇರಬಹುದು. ಈ ಕೈಲಾಸಗಿರಿಯಲ್ಲಿ ಸಂಚರಿಸುವಾಗ ನಿನ್ನನ್ನು ಕಂಡಿನು, ನಿನ್ನ ಬಳಿಗೆ ಓಡಿ ಬಂದೆ. ಅಹೋ ಸುಗುಣ ಸುಂದರ, ನೀನು ಧಾರು, ನೀನು ಈ ಕೈಲಾಸ ಪರ್ವತದಲ್ಲಿ ಕುಳಿತು ತಪಸ್ಸು ಮಾಡಲು ಕಾರಣವೇನು ಸುಂದರ? ತಿಳಿಸು ನಿನ್ನ ತಪಸ್ಸಿನ ವಿಚಾರ. ಅಮ್ಮ ಕಮಲಮುಖಿ ಜಗದಮುಖಿ, ನಾನು ದಾರಂದರೆ ಮಂಡಲಗಳು ಕೋಟಿ ಸೂರ್ಯ ಪ್ರಕಾಶ ಪ್ರಜ್ವಾಲನಾದ ದಮದಗ್ನಿಮುನಿ ಸಂಭೂತ ಪರಮ ಪ್ರಖ್ಯಾತ ಎಂಟು ರಾಜ್ಯಗಳು ನಾನೇ ಗಂಡುಗಲಿ ಎಂದು ಮಂಡೆಯನ್ನೆತ್ತಿ ಹಂಡಲಿವ ದುರಳನಾದ ಕಾರ್ತಿಕ ಸಂಹಾರಕ್ಕೆ ತಕ್ಕವನನ್ನು ಬೇಡದ ಮಹಾದೇವನನ್ನು ಗುರುತಪಸ್ಸು ಮಾಡಲು ಇಲ್ಲಿಗೆ ನಾನು ಬಂದಿರುವನು. ಎಂತ ವೈರಾಗ್ಯ ಪುರುಷನಲ್ಲಿಗೆ ನೀನು ಬಂದ ಕಾರಣವೇನು? ನಿನ್ನ ಕಾರಣ ಸಾಗದಿದ್ದರೆ ಈ ಅನ್ನ ಮುಂದೆ ಬಿತ್ತರಿಸ, ಇಲ್ಲದಿದ್ದರೆ ಇಲ್ಲವಾಗಿ ಮರವಾಗಿ ಹೊರಟಿರುವ ಭಾರ್ಗವರಾಮ, ಮೇನಕ ಬಂದ ವಿಚಾರವೇನೆಂದು ಕೇಳಿದೆಯಲ್ಲ? ಹೌದು ಮೇನಕ. ಬಂದ ವಿಚಾರವು ಏನೆಂದು ಹೇಳಿದರೆ ಅದನ್ನು ನೆರವೇರಿಸಿಕೊಡುವೆ. ನೆರವೇರಿಸ ಕಾರ್ಯವಾದರೆ ನೆರವೇರಿಸುವುದು ಇಲ್ಲದಿದ್ದರೆ ಯಾರು ಮಾಡಬಹುದು? ರಾಮ, ಮೇನಕ ಹೇಳುವೆನು ಕೇಳು. ಅದೇನು ಚೆನ್ನಾಗಿ ಹೇಳು. ಒಂದು
ವಾಸವನ ರಾಣಿ ಭಾರ್ಗವ ಶತ್ರುನಾಚಿನ ಜಾನೆ ಸ್ತ್ರೀಯರನ್ನು ಕೂಡಬೇಕಾದರೆ ಕಾಮಕಲ ರಸಿಕನಾಗದ ಬಡಂಬಡವನು ರಸಿಕತನಿಗಿಲ್ಲದ ಪುರುಷನಾದರೆ ಈಶ್ವರಿಯರನ್ನು ಶ್ರೇಷ್ಠನಾದ ಎಲ್ಲರಿಗಿಂತ ಪುರಾಟನೆಯನ್ನು ತೋರಿದರೆ ನಾನೇನು ಬುದ್ಧಿ ಇಲ್ಲದವನೇ ಮರಳಾಗುವ ವಿಷ್ಣುಮತಿ ನಾನಲ್ಲ. ಈ ನಿನ್ನ ನೀತಿ ವೃತ್ತಿ ಸಾಧಿಸಲು ಬೇರೆ ಯಾರಾದರೂ ಇದ್ದರೆ ಕಾಮದಾತರಗಳನ್ನು ನಾಚಿಕೆ ಇಲ್ಲದವಳು ಎನ್ನ ದೇವತೆಯಿಂದ ಕಾಮರಟಾಗಿದ್ದಾರೆ. ಅಹೋ ರಾಮ ಮೇಲಕ ಅಹೋ ಭಾರ್ಗವ ಮೇಲಕ ಕೈಲಾಸಗಿರಿಯಲ್ಲಿ ನಿನ್ನನ್ನು ಕಂಡಾಕ್ಷಣ ನಿನ್ನ ರೂಪಕ್ಕೆ ನಾನು ಮರಳಾಗಿ ಹೋಗಿರುವೆನು. ನಿನ್ನ ಗಂಡನ ರೂಪಕ್ಕೆ ಮರಳಾಗಿದ್ರೆ ಏನು ಮೇಲಕ? ಏನು ನಿನ್ನ ರೂಪವು ನನಗೆ ಅಷ್ಟೊಂದು ಇಷ್ಟವಾಗಿರುವುದು. ಮಾತನಾಡಬಾರದು ರಾಮ ಮೇಲಕ ಅವರು ಎನ್ನ ಮೇಲೆ ಪ್ರೇಮ. ಮಾತನಾಡಬಾರದು ಮೇಲಕ. ಹೇಳುವೆನು ಕೇಳು. ಚೆನ್ನಾಗಿ ಹೇಳು.
ಭಾರ್ಗವರಾಮ, ಮೇನಕ. ಕೈಲಾಸ ಪರ್ವತದಲ್ಲಿ ನೀನು ಓಂ ನಮಃ ಶಿವ ಎಂದು ತಪಸ್ಸು ಮಾಡುತ್ತಿರುದೆಯಲ್ಲ, ಹೌದು. ಯಾವ ಕಾರಣಕ್ಕಾಗಿ ತಪಸ್ಸು ಮಾಡುತ್ತಿರುವೆ? ಪರಮಾತ್ಮನ ಹೊಲಿಯುವುದಕ್ಕೆ ಮಾಡ್ತಿರುವನು. ಅಹೋ ಭಾರ್ಗವರಾಮ, ಮೇನಕ. ಕೈಲಾಸಗಿರಿಯಲ್ಲಿ ನೀನು ತಪಸ್ಸು ಮಾಡುವುದನ್ನ ಕಂಡು ನಿನ್ನ ರೂಪ ಲಾವಣ್ಯಕ್ಕೆ ನಾನು ಸೋತು ಹೋಗಿರುವೆನು. ಒಲಿದು ಬಂದ ಈ ನಾರಿಯನ್ನ ತಿರಸ್ಕಾರ ಮಾಡಬೇಡ, ಎನ್ನ ಪ್ರೇಮವನ್ನು ಒಪ್ಪಿಕೋ ಸುಂದರ ನವಮೋಹನ ಚಂದ್ರ. ಎಣ್ಣೆ ಅಂತರ ಇಲ್ಲದಿರ ಮಗನ ಲಕ್ಷ್ಯವನ್ನೇರಿಸಿ ಕೈ ತೋರಿಸಿ ಗುರು ತಪ್ಪಿದಂತೆ ನನ್ನ ನೋಡಲು ದೈವ ಸಾಕ್ಷಿಗಳನ್ನು ಮೇನಕ. ಸ್ವಚ್ಛವಾದ ಬೆಳದಿಂಗಳ ಕಾಂತಿಯನ್ನು ಮುಟ್ಟಿಸಿ ಆನಂದಿಸಕ ಉಂಟುಪಡಿಸಿ ಸಿಬ್ಬಂದಿಗಳ ಕವಚವನ್ನು ನಿರ್ಮಿಸಿದ ನಿನ್ನ ತತ್ವಕ್ಕೆ ಭಯವನ್ನು ತಂದಿರುವೆಯಾ? ಲೇ ಮೇನಕ, ರಾಮ, ನಿನ್ನ ಕುತಾಂತ್ರವ ಎಲ್ಲರ ನಡೆಯಲಾರದೆ ಸುಮ್ಮನೆ ಭಯವಿಲ್ಲದೆ ತಿಳಿದಿರುವುದಾರೆ. ನಾನು ಬಂದ ದಾರಿಯನ್ನು ಹಿಡಿದುಕೊಂಡು ಹೋಗಲಿಕ್ಕೆ ಬಂದಿಲ್ಲ, ನಿನ್ನ ಪ್ರೀತಿಯನ್ನು ಸ್ವೀಕಾರ ಮಾಡಲಿಕ್ಕೆ ಬಂದಿರುವೆನು. ಪರಪುರುಷರೇ ನನ್ನ ಗಮನವನ್ನು ಪರಪುರುಷರೆಯಾ? ಏ ಮೇನಕ, ಹೋಗಬೇಕು. ನೀನೇ ಬೇಕು ನನಗೆ. ಮೇನಕ, ಹೇಳುವೆನು ಕೇಳು. ಚೆನ್ನಾಗಿ ಹೇಳು. ಅಹೋ ರಾಮ, ಮೇನಕ, ಹೇಳುವೆನು ಕೇಳು. ಚೆನ್ನಾಗಿ ಹೇಳು. ರಾಮ, ಕ್ಷಣವೋ ನಾ ಬದುಕಿದೆ, ದಿನ ದಿನ ಬರದೆ ಬೃಂದಾವನ. ಜೋಗುಳದ ಹಾಡನ್ನಾಡಿ ನಿನ್ನನ್ನು ಮಲಗಿಸುವೆನು. ಎನ್ನ ಅರಮಂದಿರಕ್ಕೆ ಬಂದರೆ ನಿನಗೆ ರತಿ ಸುಖವನ್ನು ನೀಡುವೆನು. ತಿಳಿದೆಯೇ ರೇಣುಕಿಯ ನಂದನ ತಣಿಸುವ ಎನ್ನವನ. ನೀನಂತ ನೀಚ ಬುದ್ಧಿ ಹಾಕಲಾಗಬೇಕೆ ಮೇಲಕ. ನನ್ನ ಮನದ ಕಾಮದಾಸೆಯನ್ನು ತೆಗೆದು
ಯಾವಾಗ? ನಾನು ಪರಮಾತ್ಮನ ಜೊತೆಗೆ ಬಂದಿರುವೆನು. ಬ್ರಾಹ್ಮಣನಾದರೆ ನಿನಗೆ ಮನಸ್ಸಿಲ್ಲವೇನು? ಬ್ರಾಹ್ಮಣರಿಗೆ ಮನಸ್ಸಿರುವುದಿಲ್ಲ ಮೇನಕ. ಇಲ್ಲವೇ? ಬಂದೇಗಿರಾ ಅಘೋರಾಮ, ಹತ್ತಿರಕ್ಕೆ ಬಂದರೆ ಬೇಡ ಬೇಡ ಎಂದು ಹಿಂದಕ್ಕೆ ಹೋಗುವೆಯಲ್ಲ. ಹೌದು ಮೇನಕ. ನೋಡು ನೋಡು, ನಾವು ನಿನ್ನನ್ನು ನೋಡುವುದಕ್ಕೆ ಬಂದಿಲ್ಲ, ಪರಮಾತ್ಮನ ಹೊರಗಲಿಕ್ಕೆ ಬಂದಿರುವೆನು. ಮೊದಲು ಪ್ರೀತಿಯನ್ನು ಮಾಡು, ನಂತರ ಪರಮಾತ್ಮನನ್ನು ಒಲಿಸಿಕೊಳ್ಳುವೆಯಂತೆ. ನೀನು ಪರಮಾತ್ಮನ ನೋಡು, ಆಮೇಲೆ ಪ್ರೀತಿ ಮಾಡು. ಅಹೋ ಭಾರ್ಗವರಾಮ, ಮೇನಕ. ಸಾಕ್ಷಾತ್ 3 ಲೋಕದ ಮುಕ್ಕಣ್ಣ ನೆನೆಸಿಕೊಂಡಿರುವ ಆ ಪರಶಿವನು ಹೇಮಕೂಟದಲ್ಲಿ ಅನಂತ ವರ್ಷಗಳ ಕಾಲ ತಪಸ್ಸನ್ನು ಗೈದು ಪಾರ್ವತಿಯನ್ನು ಪಡೆದನಂತೆ. ನೀನೀಗ ಯಾವ ಕಷ್ಟಪಡದೆ ನಾನಾಗಿ ಒಲಿದು ಬಂದೆ. ಮೇನಕ, ಭೂಲೋಕದಲ್ಲಿ ಅನಂತ ವರ್ಷಗಳು ಭಗವಂತನು ತಪಸ್ಸು ಮಾಡುವುದಕ್ಕೆ ಲೋಕ ಕಲ್ಯಾಣಕ್ಕಾಗಿ ಇಬ್ಬರನ್ನು ಮಾಡಿಕೊಂಡಿರುವನು. ನಿನ್ನನ್ನು ಮೈತುಂಬ ಕಾಮಪುರಾಣಕ್ಕೆಲ್ಲ ಮಾಡಿಕೊಂಡಿರುವುದು. ಅಹೋ ಭಾರ್ಗವ, ಮೇನಕ. ಮನುಷ್ಯನಾಗಿ ಜೀವನವನ್ನು ನಾವು ಜನ್ಮವನ್ನು ತಾಳದ ಬಳಿಕ ಕಾಮ, ಕ್ರೋಧ, ಮದ, ಮತ್ಸರ ಎಲ್ಲವೂ ಇರಬೇಕು. ನಿನ್ನಲ್ಲಿ ಅದು ಇಲ್ಲವೇ? ಮೇನಕ, ನಿನ್ನಲ್ಲಿ ಇಲ್ಲವೇ? ಮೇನಕ, ಅದಕ್ಕೊಂದು ಸಮಯವಿರುವುದು. ಮೇನಕ, ಈಗ ಸಮಯವನ್ನು ಮೇನಕ, ಹೇಳುವಂತೆ ಕೇಳು. ಬಾಲ್ಯದಲ್ಲಿ ವಿದ್ಯೆ ಕಲಿತರು, ಯೌವನದಲ್ಲಿ ಯಾವ ಮೋಹವನ್ನು ಮಾಡಬೇಕು. ಮೇನಕ, ನನ್ನನ್ನು ಬಾಲ್ಯವಿರುವನು. ಅದಕ್ಕೆ ಹೇಳುತ್ತಿರುವೆನು. ಹೌದು ಮೇನಕ. ಹೌದು ಹೌದು ಪ್ರಿಯ, ಹೇಳು. ಸುಮ್ಮನೆ ಆ ಪುರುಷವನು ಹೇಮಕೂಟದಲ್ಲಿ ತಪಸ್ಸು ಮಾಡದಂತೆ ನೀನು ತಪಸ್ಸು ಮಾಡುವ ಅವಶ್ಯಕತೆ ಇಲ್ಲ. ಎನ್ನ ಪ್ರೇಮವನ್ನು ಒಪ್ಪಿಕೋ ರಾಜ ರವಿಕೋಟಿ ತೇಜ. ಹಾಗೆ ಜಂಭಾರಿಯ ಮೋಹದ ಎಣ್ಣೆ ನಿನ್ನ ನಡತೆಯ ಮೆಚ್ಚುವುದನ್ನು ಕೇಳು ಜಾನು. ಅದೇತ ಕಂದರೆ ಏತಕ್ಕೆ? ನನ್ನ ಜೀವನ ಚರಿತ್ರೆಯನ್ನು ಬ್ರಹ್ಮ ಋಷಿಯಾದ ತಪವನ್ನಾಚರಿಸುವಾಗ ನೀನು ಕಾಮನಾಟಕ್ಕೆ ಪ್ರೇರಿಸು. ವಿಶ್ವಾಮಿತ್ರರಲ್ಲಿ ಸ್ವಸಂಸಾರವನ್ನು ಮಾಡಿ ಜಗತ್ತಲ್ಲಿ ನನ್ನ ಒಳಗೆ ಜನ್ಮವನ್ನು ಕೊಟ್ಟದ್ದು ನಿನ್ನ ನೀನು ಹೊರಕದರಿದೆ. ಎಲೆ ಭೃಂಗವೇಣಿ, ನೀನು ನಿನ್ನ ದೇಹಕ್ಕೆ ಸುಖವಾಗಲೆಂದು ಮಾನವ ಮರ್ಯಾದೆಗೆ ಮನಗೊಡಲಿಲ್ಲ. ನಿನ್ನ ಹೋರಾಟವು ಎಂದಲ್ಲಿ ನಡೆಯಲಾರದು. ಸುರೇಂದ್ರನು ನಾನೇ ಹಿಡಿನಿ ಬಂದ ದಾರಿ. ಅಹೋ ಪ್ರಿಯ, ಮೇನಕ, ಬಂದ ದಾರಿ ಹಿಡಿದುಕೊಂಡು ಹೋಗೆಂದು ಹೇಳಿದೆಯಲ್ಲ, ಮೇನಕ, ಅಷ್ಟು ಸುಲಭವಾಗಿ ಹೋಗಬೇಕೆಂದುಕೊಳ್ಳಬೇಡ. ನಿನ್ನನ್ನು ಪಡೆದುಕೊಂಡೇ ಹೋಗುವೆನು. ನಾನು ಪರಮಾತ್ಮನಿಗೆ ಬಂದಿರುವ ಮೇನಕ. ಹೇಳುವೆನು ಕೇಳು. ಹದಿನೈದು ಚಂದ್ರಗಳು. ಆ
ನಿನ್ನ ಗಂಡನಲ್ಲಿ ಹೋದರೆ ನೋಡಿಕೊಂಡು ಪರಪುರುಷನಲ್ಲಿ ಹೋದರೆ ಏನು? ನನ್ನ ಗಂಡನ ಸುದ್ದಿ ನಿನಗೆ ಏತಕ್ಕೆ ಬೇಕು? ನನ್ನ ಸುದ್ದಿ ನಿನಗೆ ತಗಬೇಕು. ನನಗೆ ಬೇಕಾಗಿರೋದು ಹಾಗಲ್ಲ ಮಾತನಾಡಬಾರದು. ಭಾರ್ಗವ ರಾಮ, ಏನಕ್ಕ? ಭಾರ್ಗವ, ತಿಳಿಯದೆ? ಅಂತಹ ವಿಶ್ವಮಿತ್ರನೇ ತಪವನ್ನು ಬಿಟ್ಟು ಹೆಣ್ಣಿಗೆ ಸುಖವನ್ನು ಕೊಟ್ಟಿರುವಾಗ ಯಕಶ್ಚಿತ್ ನೀನ್ ಯಾವ ಲೆಕ್ಕ? ಭಾರ್ಗವ, ಏನಕ್ಕ? ಒಲಿದು ಬಂದ ಹೆಣ್ಣನ್ನು ತಿರಸ್ಕಾರ ಮಾಡಿದರೆ ಮತ್ತೆ ಬೇಕು ಎಂದಾಗ ಸಿಗುವುದಿಲ್ಲ. ಸಿಕ್ಕ ಅವಕಾಶವನ್ನು ಉಪಯೋಗಿಸಿಕೊಂಡು ನಿನ್ನ ಪ್ರೀತಿಯನ್ನು ಎನಗೆ ಕೊಟ್ಟು ಬಿಡು ರಾಮ. ಸುಮ್ಮನೆ ತಡ ಮಾಡದೆ ಒಪ್ಪಿಕೋ ನನ್ನ ಪ್ರೇಮ, ಒಪ್ಪಿಕೋ. ಏನಕ್ಕ? 3 ಕಾಸಿನ ಹೆಣ್ಣು ಗೋಗಿ 6 ಕಾಸು ಮರ್ಯಾದೆ ಕಳೆದುಕೊಂಡು ಈ ಬ್ರಾಹ್ಮಣನಲ್ಲ. ಮೇನಕ, ನೀನು ಹೇಗೆಂದರೆ ಮೀನು ಹೊಸ ಹೋದಂತೆ ನೀನು ಪುರುಷರ ಕಣ್ಣು ನನ್ನನ್ನು ನೋಡುವ ಚಂದ್ರ, ನನ್ನನ್ನು ಕೊಡುವ ಚಂದ್ರ. ಹಾಗೆಲ್ಲ ಮಾತನಾಡಬಾರದು. ನನ್ನ ಮನಸ್ಸಿನ ಇಚ್ಛೆ ಹೇಗಿರುವುದು ಹಾಗೆ ನಡೆದುಕೊಳ್ಳುವೆನು. ಏನಕ್ಕ? ನಿನಗೆ ದೇವೇಂದ್ರನ ಗಂಡನ ಇಲ್ಲವರೆ ಕಂಡವರು ನಿನಗೆ ಗಂಡನ? ನೀನು ಗಂಡ. ವಿಶ್ವಾಮಿತ್ರನ ಗಂಡನ? ದೇವೇಂದ್ರನ ಗಂಡನ ಇಲ್ಲವೆಂದರೆ ನಾನೇ ಗಂಡನ? ನೀನು ಯಕಶ್ಚಿತ್ ಒಂದು ಹೆಣ್ಣಿಗೆ ಸುಖ ಕೊಡದ ಮೇಲೆ ನೀನೆಂಥ ಪುರುಷನ? ನೀನೆಂಥ ಪುರುಷನಿರಬೇಕು? ನಾನು ನನ್ನ ತಾಯಿಗೆ ಮಾತು ಕೊಟ್ಟು ಬಂದಿರುವನು. ಏನೆಂದು? ಭೂಲೋಕದಲ್ಲಿ ಕ್ಷತ್ರಿಯ ಕುಲ ಹತಮನಾದ ಕಾರ್ತವೀರ್ಯ ಅಹಂಕಾರದಿಂದ ಕೊಟ್ಟು ಸಂತರನ್ನು ಬಾಧಿಸಿರುವನು. ಅವನ ಮರಣಕ್ಕಾಗಿ ತ್ರಿಶೂಲವನ್ನು ಪರಸವನ್ನಾಗಿ ಮಾಡಿಕೊಳ್ಳುವುದಕ್ಕೆ ಈ ಕೈಲಾಸ ಪರ್ವತಕ್ಕೆ ಬಂದಿರುವನು. ನೀನು ಹೇಳುವ ವಿಚಾರವೇನೋ ಸತ್ಯವೇ ಆಗಿರಬಹುದು, ಆದರೆ ಮೊದಲು ಪ್ರೀತಿಯನ್ನ ಮಾಡು, ನಂತರ ಓಂ ನಮಃ ಶಿವಾಯ ಎಂದು ತಪಸ್ಸು ಮಾಡುವೆಯಂತೆ. ಮೇನಕ, ಮೊದಲು ಪ್ರೀತಿಯನ್ನ ತಪಸ್ಸಂದರೆ ನಿನಗೆ ತಿಳಿಯುವುದಿಲ್ಲ, ಹೇಳುವುದು ಕೇಳು. 14 ವರ್ಷ ಮಾರ್ಕಂಡೆಯ ತಪಸ್ಸನ್ನು ಮಾಡಿ ಪುನಶ್ಚನವನ್ನು ಮಾಡಿಕೊಳ್ಳಲಿಲ್ಲವೇ? ಅದರಂತೆ ನೀನು ತಪಸ್ಸನ್ನು ಮಾಡಿ ನಿನ್ನ ಮನೆಯನ್ನು ಕಳೆದುಕೊಂಡು ಶ್ರೇಷ್ಠ ಮೇನಕ. ನಿನ್ನ ಪ್ರೀತಿ ಸಿಕ್ಕಿದರೆ ನಾನು ಶ್ರೇಷ್ಠಳಾಗಿ ಬಿಡುವೆನು. ಮಾಡಬಾರದು. ಕೇಳುವೆನು, ಕೇಳು. ನನ್ನ ಪ್ರೀತಿಯನ್ನು ಒಪ್ಪಿಕೊಂಡರೆ, ಒಂದು ವೇಳೆ ಒಪ್ಪಿಕೊಂಡರೆ ಮಾತನಾಡಬಾರದು. ಉಲ್ಲಾಸ ಉಲ್ಲಾಸ
ಹತ್ತು ಬಿಟ್ಟದ ಮೇಲೆ ಅನ್ನ ಆಗುವುದು. ಭಾರ್ಗವರಾಮ, ಮೇನಕ ಆ ಇಂದ್ರನು ಅಹಲ್ಯೆಯನ್ನು ಕೂಡುವ ಸಲುವಾಗಿ ಮಧ್ಯರಾತ್ರಿಯಲ್ಲಿ ಕೋಣೆಯಾಗಿ ಹೋಗಿ ಅಹಲ್ಯೆಯನ್ನು ಕೂಡಿದನಂತೆ. ನಿನಗೆ ಈಗ ಅಷ್ಟೊಂದು ಕಷ್ಟವಿಲ್ಲ. ನಾನಾಗಿ ಒಲಿದು ಬಂದಿರುವೆನು. ಒಲಿದು ಬಂದ ಹೆಣ್ಣನ್ನ ತಿರಸ್ಕಾರ ಮಾಡದೆ ಮನದ ಅಭಿಷ್ಟೆಯನ್ನು ನೆರವೇರಿಸುವ ಜಮದಗ್ನಿಯ ಕುಮಾರ. ತಿಳಿದೇ ಮೇನಕೆಯ ಮನಸ್ಸಿನೊಳಗಿರುವ ಈ ವಿಚಾರ. ಮತವೇರಿದ ಮಂಕು ಸ್ತ್ರೀಗಳೇ, ಮೇನಕ ಎಲ್ಲರಿಗಿಂತ ನಮಿಷ್ಟ. ತಪೋವಂತನಾದ ಗೌತಮ ಮುನಿಯನ್ನು ಕಾಮಾಂತನಾದ ಇಂದ್ರನ ಮಧ್ಯರಾತ್ರಿಯಲ್ಲಿ ಗೋಳಿಯಾಗಿ ಕೂಗಿ ಅದನ್ನು ನದಿಗೆ ಸ್ನಾನಕ್ಕೆ ಹೋಗುವಂತ ಮಾಡಿ ಸ್ವರ್ಗದಿಂದ ನಲಿದು ಬಂದು ಮಧುಮತಿಯಾದ ಹಲ್ಲು ದೇವರ ಶೀಲಗೆಡಿಸಿದ ತಪ್ಪುಳಿಯ ಸಂಸಾರ ತನ್ನ ಕಾಮನಾದಿಯನ್ನು ಶಾಂತಿ ಮಾಡಿಕೊಂಡನು. ಮತ್ತು ಗೌತಮ ಮಹಾಋಷಿಯಿಂದ ಶಾಪಗ್ರಸ್ತರಾಗಿ ಮೈತುಂಬ ಸಾವಿರಾರು ಹೆಣ್ಣುಗಳನ್ನು ಪಡೆದ ಕಣ್ಣನು. ಮೇನಕ ಮದನ ತಾಪ ಇಂದ್ರನ ನೆತ್ತಿಗೆ ನೀಟಾದ ನಾರಿಯರಲ್ಲಿ ಬೆರೆಯುವಂತ ಪುರುಷನಾದ ಕಾರಣ ಅವನಿಗೆ ಅಂಥ ಪ್ರಾಯಶ್ಚಿತ್ತರ ಮಾಡಿದನು. ಮೇನಕ ಅವನೇ ಸರಿಯಾದ ಗುಣವುಳ್ಳ ಪುರುಷನಾಗಿದ್ದರೆ ಅವನೇ ಸರಿಯಾದ ಗುಣವುಳ್ಳ ಪುರುಷನಾಗಿದ್ದರೆ ಅವನಿಗೆ ತಕ್ಕ ಹಂತ ಅಪಮಾನವಾಗದಿತ್ತು. ನೀನು ಜ್ಞಾನ ಸಂಪನ್ನಿಯಂತ ಎನ್ನಗಿಂತ ದುರ್ಬುದ್ಧಿ ಉಪದೇಶ ಮಾಡದಿರುವೆಯ ನಾರಿ. ನುಡಿಯದಿರ ಈ ಮಾತು ಮತ್ತೊಮ್ಮೆ ಸಾರಿ ಮಂತ್ರಾಲಯ ಮಂಡಲಮು ತಿಮ್ಮಾಪುರ ಗ್ರಾಮము ಜೀವರತ್ನಮ್ಮ ಅವರು ರಾಮನ ಪಾತ್ರ ಮಾಡಿದಂತವರಿಗೆ 401 ರೂಪಾಯಿ, ಮೇನಕ ಪಾತ್ರ ಮಾಡಿದಂತವರಿಗೆ 201 ರೂಪಾಯಿ ಮತ್ತು ಸಾರಥಿ ಪಾತ್ರ ಮಾಡಿದಂತವರಿಗೆ 101 ರೂಪಾಯಿಯನ್ನು ಮಂತ್ರಾಲಯ ಮಂಡಲಮ ತಿಮ್ಮಾಪುರ ಗ್ರಾಮము ಜೀವರತ್ನಮ್ಮ ಇವರು ಬಹುಮಾನ ಹೊರಗಾರ ಮಾಡಿರ್ತಾರೆ. ಧನ್ಯವಾದಗಳು. ಜೀವರತ್ನ ಕೇಳಿಸ್ತಾ? ಅಹೋ ಜಮದಗ್ನಿಯ ಕುಮಾರ, ಮೆಚ್ಚಿದೆ ಮೆಚ್ಚಿದೆ ನಾನಿನ್ನ ದೃಢ ನಿರ್ಧಾರ. ಕೆಟ್ಟ ಮಾತೆಯಾದ ರೇಣುಕೆ ಕೊಟ್ಟ ಮಾತಿನಂತೆ ಕೈಲಾಸ ಪರ್ವತದಲ್ಲಿ ತಪಸ್ಸನ್ನು ಮಾಡಿ ಸಾಕ್ಷಾತ್ ಪರಶುವನನ್ನು ಒಲಿಸಿಕೊಂಡು ಪಾಶುಪತಾಸ್ತ್ರವನ್ನ ವರವಾಗಿ ಪಡೆದು ಮದೋನ್ಮತ್ತನಾಗಿ ಮೆರೆಯುತ್ತಿರುವ ಕಾರ್ತಿವೀರಾರ್ಜುನನನ್ನ ಸಂಹಾರ ಮಾಡಿ ಬಾ ರಾಮ. ಜಗವೇ ಕೊಂಡಾಡಲಿ ಈ ನಿನ್ನ ನಾಮ. ಆಗಿರ್ಬೇಕು ರೇಣುಕಾದೇವಿ ಮಲ್ಲ ಬಂದ್ಬಿಡ್ರ ಮನೆ ಇವಾಗ. ದೇವ ಜಗದೀಶ್ವರ ಗಂಗಾಧರ ಉಮಾಮಹೇಶ್ವರ, ನಿನಗೆ ತಿಳಿಯದ ಈಶೋ ಏನಿರುವುದು? ಭೂಲೋಕದಲ್ಲಿ ಕ್ಷತ್ರಿಯ ಕುಲ ಹದವನಾದ ಕಾರ್ತಿವೀರನು ಅಹಂಕಾರದಿಂದ ಕೊಪ್ಪಿ ಸಜ್ಜನನ್ನು ಬಾಧಿಸಿರುವ ಅವನ ಮರಣಕ್ಕಾಗಿ ನಿನ್ನ ಕರಗಳು ಮೆರೆಯುವ ತ್ರಿಶೂಲವನ್ನು ಎಣ್ಣೆಗೆ ಪರಸವನ್ನ ಮಾಡಿ ದಯಪಾಲಿಸಿ ದೇವಾ ಇಷ್ಟೇ ನೋಡಿದ ಬಿಡವ. ಭಾರ್ಗವ, ಪರಮಾತ್ಮ ಕೇವಲ ಅರ್ಧ ತಾಸಿನಲ್ಲಿ ಎನ್ನನ್ನು ಪ್ರಸನ್ನೀಕರಿಸಿಕೊಳ್ಳಬೇಕಾದರೆ ಆದರೆ ನೀನಲ್ಲದೆ ಮತ್ತಾರಿಗೂ ಸಾಧ್ಯವಿಲ್ಲ. ಭಾರ್ಗವ, ಪರಮಾತ್ಮ ಆದರೆ ನೀನಾರೆಂಬುವುದು ಭುವಿಯೋಳು ಉದ್ಭವಿಸಿದಾಗಲೇ ನಿನಗೆ ಮರವೆಯಾಯಿತು. ನನಗೆ ಮಾತ್ರ ನೀನಾರೆಂಬುವುದು ತಿಳಿದ ವಿಷಯವಾಗಿದೆ. ಇದು ಒತ್ತಟ್ಟಿಗಿರಲಿ. ಅದೇನು ಪರಮಾತ್ಮ? ಭಾರ್ಗವ, ಪರಮಾತ್ಮ ಈಗ ನೀನು ಬೇಡಿದ ಈ ಶೂಲವನ್ನು ಪರಶುವಿನ ಮಾಡಿಕೊಡುವೆ. ಇದು ತೆಗೆದುಕೋ. ಇಲ್ಲಿಂದ ನೀನು ಪರಶುರಾಮನಾಗಿ ಪ್ರಖ್ಯಾತಿ ಎಂಬಡಿ. ಆದರೆ ಒಂದು ಮಾತು ಮಾತ್ರ ನಿನ್ನಗೆ ನೆನಪಿನಲ್ಲಿರಲಿ. ಅದೇನು ಪರಮಾತ್ಮ? ಯಾವ ಕಾರ್ಯಕ್ಕಾಗಲಿ ವಚನವನ್ನು ಕೊಡುವ ಮೊದಲು ಆಲೋಚನೆಯಂ ಮಾಡಿ ವಚನವನ್ನು ಕೊಡು ಪರಶುರಾಮನೇ. ನಿಂತೆರಳು ಬೇಗನೆ. ಆಗಲಿ ಪರಮಾತ್ಮ. ಎನ್ನ ಬಿಕ್ಕಲ ನಿನ್ನಲ್ಲಿ ಹೊರತು ಇನ್ನೇ ದಿನದ ಮತ್ತೆ ಹೋಗಿ ಬರುವ ದೇವಾಲಯ ಪ್ರಭಾವ. ಪರಶುರಾಮ, ನಿನ್ನ ಕೀರ್ತಿಯು ಯುಗ ಯುಗಾಂತರದಲ್ಲಿ ಕೊಂಡಾಡುವಂತಾಗಲಿ. ಹೋಗಿ ಬಾ ರಾಮ. ನಿನ್ನ ವೈರಿಯಲ್ಲಿ ತೋರಿಸಿ ನಿನ್ನ ಪರಾಕ್ರಮ. ಪರಮಾತ್ಮ ಪ್ರತ್ಯಕ್ಷ ಮಾಡಿಕೊಂಡು ಅವನ ಕರದೋತ್ರ ತ್ರಿಶೂಲವನ್ನು ಭದ್ರವನ್ನಾಗಿ ಮಾಡಿ ಬರೆದನು. ಈಗ ನಮ್ಮ ಮಾತಾಪಿತರನ್ನು ವಂದನ ಮಾಡಿಕೊಂಡು ಬರಬೇಕು.
ಅವೋ ಪಾರ್ವತಿನಾಥ, ನೀನು ಹೇಳಿದ ಅಭಿಷ್ಟದಂತೆ ವಚನ ಕಡುವ ಮೊದಲು ಏಕಿಸ ವಚನ ಕೊಡುವೆಂದು ಹೇಳಿದೆಯಲ್ಲ, ಆ ಅಮರವಾಣಿ ಇಂದು ಸತ್ಯವಾಯಿತು. ನವಮಾಸ ಗರ್ಭದಲ್ಲಿ ಒತ್ತು ಸಾಕಿ ಸರಗಿದ ಮಾತೆ ಕತ್ತರಿಸಬಹುದು. ಅಯ್ಯೋ ಈ ಮಾತೃದೇವೋಭವ ಎಂದು ವೇದ ಪುರಾಣಗಳು ಸಾಧಿಸಿರುವುದು. ಈ ಭೂಮಿಯಲ್ಲಿ ಬೆಳೆದಂತ ಭೂತಾಯಿ ಬೆಳೆ ಹೆಚ್ಚು, ಒತ್ತು ಭೂಮಿ ಎತ್ತು ತಾಯಿ ಒಂದೇ. ಅಹೋ ಜನನಿ, ನಾನು ಈ ಪರಶುವರಿಂದ ನಿನ್ನೆಲ್ಲವೂ ಖಂಡಿತವಾದ ಮಾತೆ ಸಹಿಸಲಾರನು. ಬಂದೊರಗಿದಂತಾಯಿತು. ಈ ಜಗದೊಳಗೆ ನನ್ನ ಹೆಸರಿಗೆ ಕಳಂಕಂ ಬರುವಂತಾಯ್ತು. ಅಮ್ಮಯ್ಯ, ನನಗೆ ನೀನೇ ಹೇಳಿದೆಯಲ್ಲ. ಅಮ್ಮಯ್ಯ, ಯಾರೇನು ಮಾಡುವುದು ಕಂದ, ಪತ್ತಿದ್ದನ್ನು ಅನುಭವಿಸಲೇಬೇಕಲ್ಲ ರಾಮನ. ತಾಯಿಗೆ ಕೊಟ್ಟ ಮಾತಿನಂತೆ ಅವನಿಂದ ಪರಶುವನ್ನಾಗಿ ಪಡೆದುಕೊಂಡೆ. ಈಗ ನಿನ್ನ ತಂದೆಯ ಮಾತನ್ನು ಉಳಿಸಿಕೊಳ್ಳಬೇಕಾದರೆ ಈ ನಿನ್ನ ಎತ್ತ ತಾಯಿಯ ರಕ್ತವನ್ನು ಹಾರಿಸಿ ಬಿಡು ಮಗನೇ, ಹಾರಿಸಿ. ಅಹೋ ಅಪ್ಪಯ್ಯ, ಈಗ ನಿನಗೆ ತೃಪ್ತಿ ಆಗಿದೆ? ತೃಪ್ತಿ ಆಗಿದೆ ಮಗನೇ. ಬೇಡ ಮಗನೇ, ನಿನಗೆ ಯಾವ ವರವನ್ನು ಬೇಕು? ಓ ಜನಕ, ಮರಳೆಯನ್ನ ತಾಯಿಗೆ ಜೀವದಾನ ಮಾಡಬೇಕು. ನಿನ್ನ ಕ್ರೋಧಾಗ್ನಿಗೆ ದರ್ಶಿಸಿದ ಎನ್ನಮ್ಮನ್ನ ಅಂಧರ ಜೀವದಿಂದ ಎಪ್ಪಸಬೇಕು. ಮೂರನೇ ವರವಾಗಿ ನೀನು ನಿನ್ನ ಕೋಪಕ್ಕೆ ಮುಟ್ಟಿ ಜಾಗೃತರಾಗಿ ಮಾಡಬೇಕಾದರೆ ಎತ್ತ ತಾಯಿ ಕತ್ತರಿಸುವ ಮೊದಲು ತಂದೆಗೆ ಕೊಟ್ಟ ವಚನ ಕಲಂಕ ಬರಬಾರದೆಂದು ಹೇಳುವಿಯ ಮಗನೇ ವರ. ಈ ಸೃಷ್ಟಿಯು ಅಣ್ಣ ತಮ್ಮಂದಿರ ಅನುಬಂಧ ಸದಾಕಾಲಿಗಳನ್ನು ಕೇಳುವಿಯ ಎರಡನೇ ವರ. ಈ ಆಶ್ರಮದಲ್ಲಿ ಕಡಗೋಪದಿಂದ ಇರುವ ನನ್ನನ್ನು ಶಾಂತಿ ರೂಪದಲ್ಲಿರುವಿಯ ಕೇಳುವೆ ಮೂರನೇ ವರ. ರಾಮ, ಹೈ ಜಗದೀಶ್ವರ ಪರಶುರಾಮ, ನಿನ್ನ ಇಷ್ಟಾರ್ಥ ಈಡೇರಲಿ. ಹರಿರಾಮ, ನಿನ್ನ ತಾಯಿಯನ್ನು ನಿನ್ನ ಮಗನ ಮೇಲೆ ಬಂದ ಆಪತ್ತವನ್ನು ದೂರ ಮಾಡ ಮಾತೆಯೇ ಬರಬೇಕು ಖ್ಯಾತೆ. ತಾಯಿಗೆ ಕೊಟ್ಟ ಮಾತಿನಂತೆ ಅವನಿಂದ ಪರಶುವನ್ನಾಗಿ ಪಡೆದುಕೊಂಡು ತಂದೆಯ ಮಾತನ್ನು ಉಳಿಸಿಕೊಳ್ಳಬೇಕೆಂದು ಎತ್ತ ತಾಯಿಯ ಹೃದಯವನ್ನೇ ಇದ್ದರು. ತಂದೆಯಿಂದಲೇ ತಾಯಿಯ ಜನ್ಮವನ್ನು ಮರಳಿ ಪಡೆದುಕೊಂಡು ನಿನ್ನಂತ ಪುಟ್ಟ ಮಗನನ್ನು ಪಡೆದುಕೊಂಡ ನಾನೇ
ತಂದೆಯಾಗಿ ಪರಶುರಾಮನೆಂಬ ಬ್ರಾಹ್ಮಣ ನಮಗ ಸೇರಿದ ಹಡವೆಯಲ್ಲಿ ಆಶ್ರಯ ಮಾಡಿಕೊಂಡಿದ್ದ ನಿಮ್ಮಪ್ಪನೆಂಬ ಹೊರಗೆ ಕಾಮಧೇನುವೆಯನ್ನು ಕೊಡಲಿದ್ದೀಯ ಅಂತ ಕೇಳಿದರೆ ರಾಜನಾದ ನಮ್ಮಲ್ಲರೂ ತಕ್ಕ ಇಂಥ ಅಮೂಲ್ಯ ವಸ್ತು ಎಂದು ಕೇಳಿದರೆ ನಿನ್ನ ತಪಸ್ಸಿಗೆ ತಕ್ಕದ್ದಲ್ಲೊಂದು ಕೇಳಿದರೆ ನಿಮ್ಮ ತಂದೆ ಎಂಬ ಮೂಡನು ಕಂಡು ಕಂಡಾಗೆ ಮಾಡಿದನು. ಈಗ ಈ ಪ್ರಚಂಡ ಶಾಸ್ತ್ರವಾಮನಿಂದ ಮಾಡಿದನು. ಆದರೆ ನೀನಾದರೆ ಅದೇ ಕಷ್ಟದಿಂದ ಬಂದು ಈಯನ್ನು ಮಾಡುವುದಕ್ಕೆ ಸಮಸ್ಯೆ ಜಮದಗ್ನಿಯ ಕುಮಾರ ತಿಳಿಯದು ನಿನಗೆ ಈ ಸಹಸ್ರವಾದ ವಿಚಾರ ಮುಂಬಲಿಗೆ ರೇಣುಕಯ ಕುಮಾರ